ಸ್ನೇಹಿತರೆ, ಒಂದು ಕ್ಷಣ ಕಣ್ಮುಚ್ಚಿಕೊಂಡು ಊಹಿಸ್ಕೊಳ್ಳಿ. ನೀವು ಬೆಳಗ್ಗೆ ಎದ್ದು ನಿಮ್ಮ ಬೆಡ್ರೂಮ್ ಕಿಟಕಿಯಿಂದ ಹೊರಗೆ ನೋಡಿದ್ರೆ ದುಬೈನ ಮಿನುಗುತ್ತಿರುವ ಸ್ಕೈಲೈನ್ ಕಾಣುತ್ತದೆ. ಗ್ಯಾರೇಜ್ನಲ್ಲಿ ನಿಂತಿರುವುದು ಹಳದಿ ಹಸಿರು ಶುದ್ಧ 24 ಕ್ಯಾರೆಟ್ ಚಿನ್ನದಿಂದ ಮಾಡಿದ ಕಾರ್ಗಳು. ಲ್ಯಾಂಬೋರ್ಗಿನಿ, ರೋಲ್ಸ್ ರಾಯ್ಸ್, ಖಾಸಗಿ ಜೆಟ್ಗಳು ನಿಮ್ಮ ಒಂದೇ ಆಜ್ಞೆಗೆ ಸಿದ್ಧವಾಗಿ ನಿಂತಿರುತ್ತವೆ. ಆದರೆ ನಿಲ್ಲಿ, ಇದ್ಯಾವುದೋ ಕಾಲ್ಪನಿಕ ಕಥೆಯಲ್ಲ. ಇದೇ ದುಬೈ ರಾಜಕುಟುಂಬದ ಜೀವನ. ಇಲ್ಲಿ ಪ್ರತಿ ಬೆಳಗ್ಗೆ ಚಿನ್ನದ ಕನಸುಗಳು ನಿಜವಾಗುತ್ತವೆ. ಪ್ರಶ್ನೆ ಏನೆಂದರೆ, ಈ ರಾಜವಂಶ ತನ್ನ ಅರಬ್ಬು ಖರಬ್ಬು ಸಂಪತ್ತನ್ನು ಎಲ್ಲಿ ಖರ್ಚು ಮಾಡುತ್ತದೆ? ಇದು ಕೇವಲ ಐಷಾರಾಮಿ ಮತ್ತು ಸೌಖ್ಯದ ಜಗತ್ತೇನಾ, ಅಥವಾ ಇದರ ಹಿಂದೆ ಬೇರೆ ಏನೋ ಅಡಗಿದೆಯೇ? ಇಂದು ನಾನು ನಿಮ್ಮನ್ನು ಈ ಮಿನುಗುವ ಜಗತ್ತಿನ ಹಿಂದಿನ ಅಪೂರ್ವ ಕಥೆಗೆ ಕರೆದೊಯ್ಯುತ್ತಿದ್ದೇನೆ. ಒಂದು ಅದ್ಭುತ ಕಥೆ. ಇದು ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತದೆ, ಪ್ರೇರೇಪಿಸುತ್ತದೆ ಮತ್ತು ನಿಮ್ಮ ಕನಸುಗಳಿಗೆ ಹೊಸ ರೆಕ್ಕೆಗಳನ್ನು ಒಡ್ಡುತ್ತದೆ. ಹಾಗಾಗಿ ಸೀಟ್ ಬೆಲ್ಟ್ ಹಾಕಿಕೊಳ್ಳಿ. ಈ ರಾಜಕೀಯ ಪ್ರಯಾಣ ಶುರು ಮಾಡೋಣ. ಸ್ನೇಹಿತರೆ, ಹಣದ ಮಾತು ಬಂದರೆ ದುಬೈನ ಅಲ್ ಮಕ್ತೂಮ್ ಕುಟುಂಬ ಪ್ರಪಂಚದಲ್ಲೇ ಅತ್ಯಂತ ಶ್ರೀಮಂತ ಕುಟುಂಬಗಳಲ್ಲಿ ಮೊದಲ ಸ್ಥಾನದಲ್ಲಿದೆ. ಇವರ ಬಳಿ ಇರುವಷ್ಟು ಹಣ ನೀವು ನಿಮ್ಮ 200 ಜನ ಗೆಳೆಯರು ರಾತ್ರಿ ಹಗಲು 24 ಗಂಟೆಗಳ ಕಾಲ ಖರ್ಚು ಮಾಡಿದರೂ ಈ ಖಜಾನೆ ಖಾಲಿಯಾಗುವುದಿಲ್ಲ. ಆದರೆ ಇದು ಕೇವಲ ಹಣದ ಮಾತಲ್ಲ, ಇದು ಪ್ರತಿ ಮನುಷ್ಯನ ಕನಸುಗಳಿಗೂ ಮೀರಿದ ಜೀವನ. ಬನ್ನಿ, ಈ ರಾಜಕುಟುಂಬದ ಮಿನುಗುವ ಜೀವನ ಶೈಲಿ, ಅಭಿರುಚಿಗಳು, ಜವಾಬ್ದಾರಿಗಳು, ಅವರ ವಿಷನ್ ಅನ್ನು ಒಂದೊಂದಾಗಿ ಬಿಚ್ಚಿಡೋಣ. ಮೊದಲು ಈ ಕುಟುಂಬದ ಲೈಫ್ ಸ್ಟೈಲ್ ಬಗ್ಗೆ ಮಾತಾಡೋಣ. ಇದ್ಯಾವುದೋ ಪರಿಕಥೆಯಿಂದ ಬಂದಂತಿದೆ. ದುಬೈ ಕ್ರೌನ್ ಪ್ರಿನ್ಸ್ ಶೇಖ್ ಹಂದಾನ್ ಬಿನ್ ಮೊಹಮ್ಮದ್ ಅಲ್ ಮಕ್ತೂಮ್ ಪ್ರಪಂಚವೇ ಫಜ್ಜಾ ಅಂತ ಕರೆಯುತ್ತದೆ. ಈ ಕುಟುಂಬದ ಅತ್ಯಂತ ಮಿನುಗುವ ಮುಖ. ಆಯನ ಇನ್ಸ್ಟಾಗ್ರಾಂನಲ್ಲಿ 17 ಮಿಲಿಯನ್ಗಿಂತ ಹೆಚ್ಚು ಫಾಲೋವರ್ಸ್ ಇದ್ದಾರೆ. ಆಯನ ಪ್ರತಿ ಪೋಸ್ಟ್ ಒಂದು ಹೊಸ ಕಥೆ ಹೇಳುತ್ತದೆ. ಒಮ್ಮೆ ಒಂಟೆಗಳೊಂದಿಗೆ ಎಡಾರಿಯಲ್ಲಿ ಓಡಾಡ್ತಿರ್ತಾರೆ, ಒಮ್ಮೆ ಸ್ಕೈ ಡೈವಿಂಗ್ ರೋಮಾಂಚದಲ್ಲಿ ಮುಳುಗಿರ್ತಾರೆ, ಮತ್ತೊಮ್ಮೆ ತಮ್ಮ ಖಾಸಗಿ ಜೆಟ್ನಲ್ಲಿ ಪ್ರಪಂಚ ಪ್ರವಾಸ ಮಾಡುತ್ತಿರುತ್ತಾರೆ. ಆದರೆ ಇದು ಕೇವಲ ಸೋಷಿಯಲ್ ಮೀಡಿಯಾ ಮಿನುಗು ಮಾತ್ರವಲ್ಲ, ಪ್ರತಿ ಕ್ಷಣವನ್ನು ಒಂದು ಉತ್ಸವದಂತೆ ಜೀವಿಸುವ ಜೀವನ. ಆಯನ ಗ್ಯಾರೇಜ್ನಲ್ಲಿ 100ಕ್ಕಿಂತ ಹೆಚ್ಚು ಲಕ್ಸುರಿ ಕಾರುಗಳಿವೆ. ರೋಲ್ಸ್ ರಾಯ್ಸ್, ಬುಗಾಟಿ, ಫೆರಾರಿ, ಲ್ಯಾಂಬೋರ್ಗಿನಿ ಇವೆಲ್ಲವನ್ನು ದೈನಂದಿನ ಸವಾರಿಗೆ ಬಳಸುತ್ತಾರೆ. ಆದರೆ ಆ ಗ್ಯಾರೇಜನ್ನು ವಿಶೇಷವಾಗಿಸುವುದು 24 ಕ್ಯಾರೆಟ್ ಶುದ್ಧ ಚಿನ್ನದಿಂದ ಮಾಡಿದ ಕಸ್ಟಮೈಸ್ಡ್ ಕಾರುಗಳು. ಹೌದು, ಚಿನ್ನದ ಕಾರುಗಳು. ಸಾಮಾನ್ಯ ಮನುಷ್ಯ ಚಿನ್ನದ ಸರ ಕೊಳ್ಳುವ ಮೊದಲು 100 ಬಾರಿ ಯೋಚಿಸುತ್ತಾನೆ. ಆದರೆ ಇಲ್ಲಿ ಇಡೀ ಕಾರೇ ಚಿನ್ನದಿಂದ ಮುಚ್ಚಲ್ಪಟ್ಟಿರುತ್ತದೆ. ಕೇವಲ ಕಾರುಗಳು ಮಾತ್ರವಲ್ಲ, ಭೂಮಿಯ ಮೇಲೂ ನೀರಿನ ಮೇಲೂ ಓಡುವ ವಾಹನಗಳು ಇವೆ. 6 and ಪೀಸ್ ಆಫ್ ರೋಡ್ ಕಾರ್ ಅದಕ್ಕೆ ಉತ್ತಮ ಉದಾಹರಣೆ. ಭೂಮಿಯಲ್ಲಿ ಅವತಾರ, ಸಮುದ್ರದಲ್ಲಿ ಅಲೆಗಳ ರಾಜ. ಆದರೆ ಸ್ನೇಹಿತರೆ, ಈ ಮಿನುಗು ಭೂಮಿಗೆ ಮಾತ್ರ ಸೀಮಿತವಲ್ಲ, ಸಮುದ್ರದಲ್ಲೂ ಇವರ ಆಧಿಪತ್ಯ ಮುಂದುವರಿಯುತ್ತದೆ. ಶೇಖ್ ಹಂದಾನ್ ಬಳಿ ಪ್ರಪಂಚದಲ್ಲಿಯೇ ಅತ್ಯಂತ ದುಬಾರಿ ಯಾಟ್ಗಳಲ್ಲಿ ಒಂದಾದ ದುಬೈ ಇದೆ. ಇದರ ಬೆಲೆ ಕೇಳಿದರೆ ನಿಮ್ಮ ಬುದ್ಧಿ ತಪ್ಪುತ್ತದೆ. ಸುಮಾರು 2,500 ಕೋಟಿ. ಈ ಯಾಟ್ನಲ್ಲಿ ಕೇವಲ ಸಿಬ್ಬಂದಿಗೆ 24 ಕೋಣೆಗಳಿವೆ. ಅವರು 24 ಗಂಟೆಗಳ ಕಾಲ ಪ್ರಿನ್ಸ್ ಮತ್ತು ಆತನ ಅತಿಥಿಗಳ ಸೇವೆಗೆ ಸಿದ್ಧವಾಗಿ ನಿಂತಿರುತ್ತಾರೆ. ಇದೊಂದೇ ಅಲ್ಲ, ಕೋರಲ್ ಮತ್ತು ಟ್ರೈಲರ್ ಶ್ಯಾಡೋ ಎಂಬ ಮತ್ತೆರಡು ಯಾಟ್ಗಳು ಇವೆ. 7 ನಕ್ಷತ್ರ ಹೋಟೆಲ್ಗೆ ಏನೂ ಕಡಿಮೆ ಇಲ್ಲ. ಇನ್ನೂ ಆಶ್ಚರ್ಯವೇನೆಂದರೆ, ರಾಜಕುಟುಂಬದ ಬಳಿ ಒಂದು ಮೆಗಾ ಯಾಟ್ ಇದೆ. ಅದು ಮಾರ್ಪಡಿಸಿದ ಕ್ರೂಯಿಸ್ ಶಿಪ್, ಪ್ರಪಂಚದಲ್ಲೇ ಅತಿದೊಡ್ಡ ಯಾಟ್ಗಳಲ್ಲಿ ಒಂದು. ಇದನ್ನು ನಡೆಸಲು ಮಾತ್ರ 81 ಜನ ಸಿಬ್ಬಂದಿ ಕೆಲಸ ಮಾಡುತ್ತಾರೆ. ಯೋಚಿಸಿ ಸ್ನೇಹಿತರೆ, ಇದೇ ಆ ಜಗತ್ತು. ಇಲ್ಲಿ ಪ್ರತಿಯೊಂದು ಭಾರೀ ಸ್ಕೇಲ್ನಲ್ಲಿರುತ್ತದೆ. ನಮ್ಮ ಊಹೆ ಅಲ್ಲಿಗೆ ತಲುಪುವುದೇ. ಈ ಯಾಟ್ಗಳು ಕೇವಲ ನೀರಿನ ಮೇಲೆ ತೇಲುವ ದೋಣಿಗಳು ಮಾತ್ರವಲ್ಲ, ತೇಲುವ ರಾಜಮಹಲುಗಳು. 7 ನಕ್ಷತ್ರ ರಿಸಾರ್ಟ್ನಲ್ಲಿ ಸಿಗುವ ಪ್ರತಿ ಸೌಲಭ್ಯವೂ ಇದರಲ್ಲಿದೆ. ದುಬೈ ಯಾಟ್ನಲ್ಲಿ ಖಾಸಗಿ ಸಿನಿಮಾ ಹಾಲ್, ಸ್ವಿಮ್ಮಿಂಗ್ ಪೂಲ್, ಹೆಲಿಪ್ಯಾಡ್ ಕೂಡ ಇದೆ. ಶೇಖ್ ಹಮ್ದಾನ್ ತಮ್ಮ ಗೆಳೆಯರೊಂದಿಗೆ ಈ ಯಾಟ್ ಮೇಲೆ ಪಾರ್ಟಿ ಮಾಡಿದ್ರೆ, ಪ್ರಪಂಚದಲ್ಲೇ ಅತ್ಯಂತ ದುಬಾರಿ ಶ್ಯಾಂಪೇನ್, ಪ್ರಸಿದ್ಧ ಶೆಫ್ಗಳು ತಯಾರಿಸಿದ ಆಹಾರಗಳು ಅತಿಥಿಗಳನ್ನು ಸ್ವಾಗತಿಸುತ್ತವೆ. ಇದು ಒಂದೇ ಯಾಟಿನ ಮಾತಲ್ಲ, ಕೋರಲ್ ಮತ್ತು ಟ್ರೈಲರ್ ಶ್ಯಾಡೋದಲ್ಲೂ ಅದೇ ರೀತಿ ಸೌಲಭ್ಯಗಳಿವೆ. ಇವು ಇವರ ರಾಜಕೀಯ ಗೌರವವನ್ನು ಇನ್ನಷ್ಟು ಹೆಚ್ಚಿಸುತ್ತವೆ. ಈ ಯಾಟ್ಗಳು ಕೇವಲ ಐಷಾರಾಮಿ ಚಿಹ್ನೆಗಳಲ್ಲ, ದುಬೈನ ಜಾಗತಿಕ ಸ್ಥಾನಮಾನವನ್ನು ಪ್ರತಿಬಿಂಬಿಸುತ್ತವೆ. ಆದರೆ ದೋಸ್ತರೇ, ಇದು ಕೇವಲ ಹಣದ ಮಿನುಗು ಮಾತ್ರವಲ್ಲ, ಇದು ತಮ್ಮ ಕನಸುಗಳನ್ನು ನಿಜಗೊಳಿಸುವ ಒಂದು ಕುಟುಂಬದ ಕತೆ. ಶೇಖ್ ಹಮ್ದಾನ್ರ ಪ್ರತಿ ಪೋಸ್ಟ್, ಪ್ರತಿ ಫೋಟೋ ಅಸಾಧ್ಯ ಎನ್ನುವುದೇ ಇಲ್ಲ ಎಂಬುದನ್ನು ತೋರಿಸುತ್ತವೆ. ಆದರೆ ನೀವು ಎಂದಾದರೂ ಯೋಚಿಸಿದ್ದೀರಾ, ಈ ಐಷಾರಾಮಿ ಕೀರ್ತಿ ನಡುವೆಯೂ ಇವರು ಮನುಷ್ಯರೇ ಎಂಬುದನ್ನು? ಸ್ನೇಹಿತರೆ, ರಾಜಕುಟುಂಬದ ಮತ್ತೊಂದು ಪ್ರಸಿದ್ಧ ಹವ್ಯಾಸ ಪ್ರಾಣಿಗಳ ಮೇಲಿನ ಪ್ರೀತಿ. ಶೇಖ್ ಹಮ್ದಾನ್ ಬಳಿ 1000ಕ್ಕಿಂತ ಹೆಚ್ಚು ಅರೇಬಿಯನ್ ಕುದುರೆಗಳಿವೆ. ಅವುಗಳನ್ನು ಕುದುರೆ ಸವಾರಿ ಮತ್ತು ರೇಸಿಂಗ್ಗೆ ಬಳಸುತ್ತಾರೆ. ಪ್ರತಿ ಕುದುರೆಯ ಬೆಲೆ ಕೋಟಿಗಟ್ಟಲೆ ಇರುತ್ತದೆ. ಅಷ್ಟೇ ಅಲ್ಲ,
ಒಮ್ಮೆ ಒಂದು ಒಂಟೆ ಆಟ ತುಂಬಾ ಇಷ್ಟವಾಯಿತು. ಅದನ್ನು 40 ಕೋಟಿಗೆ ಕೊಂಡರು. ಆತನ ಇನ್ಸ್ಟಾಗ್ರಾಂನಲ್ಲಿ ಸಿಂಹಗಳು, ಚಿರತೆಗಳು, ಹದ್ದುಗಳು, ಹಾವುಗಳು ಪಾಲ್ತು ಪ್ರಾಣಿಗಳಾಗಿ ಕಾಣುತ್ತವೆ. ಇವು ಕೇವಲ ಪಾಲ್ತು ಪ್ರಾಣಿಗಳಲ್ಲ, ಇವರ ರಾಜಕೀಯ ಗೌರವದ ಚಿಹ್ನೆಗಳೂ ಹೌದು. ಆದರೆ ಇದರ ಹಿಂದೆ ಆಳವಾದ ಅಭಿರುಚಿಯೂ ಇದೆ. ಶೇಖ್ ಹಮ್ದಾನ್ಗೆ ಅರಬ್ ಸಂಪ್ರದಾಯಗಳೊಂದಿಗೆ ಗಾಢ ಸಂಬಂಧವಿದೆ. ಈ ಹವ್ಯಾಸಗಳು ಆ ಸಂಸ್ಕೃತಿಯನ್ನು ಜೀವಂತವಾಗಿಡುವ ಮಾರ್ಗ. ದುಬೈ ಎಡಾರಿಯಲ್ಲಿ ಇವರಿಗೆ ಖಾಸಗಿ ಫಾರ್ಮ್ ಇದೆ. ಅಲ್ಲಿ ಕುದುರೆಗಳು, ಒಂಟೆಗಳಿವೆ. ಈ ಕುದುರೆಗಳನ್ನು ದುಬೈ ವರ್ಲ್ಡ್ ಕಪ್ನಂತಹ ಪ್ರಪಂಚ ಪ್ರಸಿದ್ಧ ರೇಸಿಂಗ್ ಸ್ಪರ್ಧೆಗಳಿಗೆ ತಯಾರಿಸುತ್ತಾರೆ. ಪಾಲ್ತು ಸಿಂಹ, ಚಿರತೆಗಳಿಗೆ ಖಾಸಗಿ ಪಶುವೈದ್ಯರು, ತರಬೇತುದಾರರ ತಂಡ ಇರುತ್ತದೆ. ಈ ಪ್ರಾಣಿಗಳು ಇವರಿಗೆ ಕುಟುಂಬ ಸದಸ್ಯರಂತೆ. ಅವುಗಳ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಲೈಕ್ಗಳನ್ನು ಪಡೆಯುತ್ತವೆ. ದೋಸ್ತರೆ, ಇದೆಲ್ಲ ಕೇಳಿ ನಿಮಗೆ ಅನಿಸಬಹುದು, ಇವರು ತಮ್ಮ ಜಗತ್ತಿನಲ್ಲೇ ಮುಳುಗಿ ಹೋಗಿದ್ದಾರೆ ಎಂದು. ಆದರೆ ಸತ್ಯವೇನೆಂದರೆ, ಈ ರಾಜಕುಟುಂಬ ಕೇವಲ ತಮ್ಮ ಐಷಾರಾಮಿಗಾಗಿ ಮಾತ್ರವಲ್ಲ, ಇತರರ ಸಹಾಯಕ್ಕಾಗಿಯೂ ಪ್ರಸಿದ್ಧಿಯಾಗಿದೆ. ಒಮ್ಮೆ ಯುಎಇಯಲ್ಲಿ ಒಬ್ಬ ಕ್ಯಾನ್ಸರ್ ರೋಗಿ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಕತೆ ಹಂಚಿಕೊಂಡ. ಚಿಕಿತ್ಸೆಗೆ ಹಣ ಸಂಗ್ರಹಿಸಲಾಗ್ತಾ ಇಲ್ಲ. ಆ ಪೋಸ್ಟ್ ಶೇಖ್ ಹಮ್ದಾನ್ ಗಮನಕ್ಕೆ ಬಂದೊಡನೆ ತಡ ಮಾಡದೆ 5 ಕೋಟಿ ರೂಪಾಯಿ ದೇಣಿಗೆ ನೀಡಿದರು. ಯೋಚಿಸಿ, ಪ್ರಪಂಚದ ಎಲ್ಲಾ ಸುಖ ಸೌಲಭ್ಯಗಳಿರುವ ರಾಜಕುಮಾರ ಒಬ್ಬ ಅಪರಿಚಿತನಿಗೆ ಆ ದೊಡ್ಡ ಮೊತ್ತ ಕೊಡುತ್ತಾನೆ ಎಂದರೆ, ಇದೇ ಆ ಜೋಶ್ ಈ ಕುಟುಂಬವನ್ನು ಕೇವಲ ಶ್ರೀಮಂತರಲ್ಲ, ಹೃದಯವಂತರಾಗಿಯೂ ಮಾಡುತ್ತದೆ. ರಾಜಕುಟುಂಬದ ದಾನಶೀಲತೆ ಕೇವಲ ಹಣ ಕೊಡುವುದರೊಂದಿಗೆ ನಿಲ್ಲುವುದಿಲ್ಲ. ಶೇಖ್ ಹಮ್ದಾನ್, ಆತನ ತಂದೆ ಶೇಖ್ ಮೊಹಮ್ಮದ್ ಚಾರಿಟಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ. ಅಗತ್ಯವಿರುವರನ್ನ ಭೇಟಿಯಾಗಿ ಧೈರ್ಯ ತುಂಬುತ್ತಾರೆ. ದುಬೈನಲ್ಲಿ ಅನೇಕ ಶಾಲೆಗಳು, ಆಸ್ಪತ್ರೆಗಳು, ಕಮ್ಯುನಿಟಿ ಕೇಂದ್ರಗಳು ಈ ಕುಟುಂಬದ ದೇಣಿಗೆಯಿಂದಲೇ ನಡೆಯುತ್ತವೆ. ಒಮ್ಮೆ ಯುಎಇಯಲ್ಲಿ ಭಾರೀ ಮಳೆ ಮತ್ತು ಪ್ರವಾಹ ಬಂದಾಗ ರಾಜಕುಟುಂಬ ತಮ್ಮ ಖಾಸಗಿ ಜೆಟ್ಗಳಲ್ಲಿ ರಿಲೀಫ್ ಸಾಮಗ್ರಿ ಕಳುಹಿಸಿತು. ಇದೇ ಆ ಮುಖ ಈ ಕುಟುಂಬವನ್ನು ಕೇವಲ ಶ್ರೀಮಂತ ಕುಟುಂಬವಲ್ಲದೆ ಜವಾಬ್ದಾರಿಯುತ ನಾಯಕರಾಗಿಯೂ ಮಾರುತ್ತದೆ. ಸ್ನೇಹಿತರೆ, ದುಬೈ ರಾಜಕುಟುಂಬ ಕೇವಲ ತಮ್ಮಗಾಗಿ ಮಾತ್ರವಲ್ಲ, ತಮ್ಮ ದೇಶ ಜನರಿಗಾಗಿಯೂ ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತದೆ. ಶೇಖ್ ಮೊಹಮ್ಮದ್ ಬಿನ್ ರಾಶಿದ್ ಅಲ್ ಮಖ್ತೂಮ್ ದುಬೈ ಆಡಳಿತಗಾರ. ದುಬೈಯನ್ನು ಪ್ರಪಂಚ ನಕ್ಷೆಯಲ್ಲಿ ಮಿನುಗುವ ನಕ್ಷತ್ರವಾಗಿ ಮಾಡಿದರು. ಆತನ ವಿಷನ್ನಿಂದಲೇ ಇಂದು ನಮಗೆ ಪ್ರಪಂಚದಲ್ಲೇ ಅತ್ಯಂತ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾ ಹಾಗೂ 1.5 ಬಿಲಿಯನ್ ಖರ್ಚಿನ ಬೀಚ್ ರಿಸಾರ್ಟ್ ಇತ್ಯಾದಿ ಕಾಣುತ್ತಿವೆ. ಶೇಖ್ ಮೊಹಮ್ಮದ್ರ ಕನಸು ದುಬೈ ಕೇವಲ ತೈಲದ ಮೇಲೆ ಅವಲಂಬಿಸಾಗಬಾರದು. ಇಂದು ದುಬೈ ಜಿಡಿಪಿಯಲ್ಲಿ ಕೇವಲ 1% ಮಾತ್ರ ತೈಲದಿಂದ ಬರುತ್ತದೆ. ಉಳಿದ್ದೆಲ್ಲ ಟೂರಿಸಂ, ರಿಯಲ್ ಎಸ್ಟೇಟ್, ವ್ಯಾಪಾರದಿಂದ. ಪ್ರಪಂಚದ ಕಂಪನಿಗಳನ್ನು ಆಕರ್ಷಿಸುವ ಸ್ಪೆಷಲ್ ಎಕನಾಮಿಕ್ ಝೋನ್ಗಳನ್ನು ರಚಿಸಿದರು. ದುಬೈ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸೆಂಟರ್, ದುಬೈ ಮಲ್ಟಿ ಕಮೋಡಿಟೀಸ್ ಸೆಂಟರ್, ಇವೆಲ್ಲ ಈ ಕುಟುಂಬದ ವಿಷನ್ನ ಫಲ. ಮತ್ತು ನಿಮಗೆ ಗೊತ್ತೇ, ದುಬೈನಲ್ಲಿ ಇನ್ಕಮ್ ಟ್ಯಾಕ್ಸ್ ಇಲ್ಲ. ಇಲ್ಲಿ ವಾಸಿಸುವವರು ತಮ್ಮ ಪೂರ್ತಿ ಆದಾಯವನ್ನು ತಾವೇ ಇಟ್ಟುಕೊಳ್ಳಬಹುದು. ಅದಕ್ಕಾಗಿಯೇ ದುಬೈ ಪ್ರಪಂಚದ ಹೂಡಿಕೆದಾರರಿಗೆ ಮತ್ತು ಪ್ರವಾಸಿಗರಿಗೆ ಕನಸು. ಮತ್ತು ಸ್ನೇಹಿತರೆ, ರಾಜಕುಟುಂಬದ ಸಂಪತ್ತು ದುಬೈಗೆ ಮಾತ್ರ ಸೀಮಿತವಲ್ಲ. ಲಂಡನ್ನ ಪಾಶ್ ಏರಿಯಾಗಳಿಂದ ನ್ಯೂಯಾರ್ಕ್ನ ಲಕ್ಸರಿ ಅಪಾರ್ಟ್ಮೆಂಟ್ಗಳವರೆಗೆ ಇವರ ಆಸ್ತಿಗಳಿವೆ. 12ಕ್ಕಿಂತ ಹೆಚ್ಚು ಖಾಸಗಿ ಜೆಟ್ಗಳು, ಬೋಯಿಂಗ್ 747, ಏರ್ಬಸ್ A380ನಂತಹ ವಿಮಾನಗಳಿವೆ. ಈ ಜೆಟ್ಗಳು ಕೇವಲ ಪ್ರಯಾಣಕ್ಕಲ್ಲ, ರಾಜತಾಂತ್ರಿಕ ದಾನ ಕಾರ್ಯಗಳಿಗೂ ಬಳಸ್ತಾರೆ. ದೋಸ್ತರೆ, ದುಬೈ ರಾಜಕುಟುಂಬ ತನ್ನ ದೇಶಕ್ಕೆ ಮಾತ್ರ ಸೀಮಿತವಲ್ಲ. ಇವರ ವಿಷನ್ ದುಬೈಯನ್ನು ಜಾಗತಿಕ ಟೂರಿಸಂ ವ್ಯಾಪಾರ ಕೇಂದ್ರವನ್ನಾಗಿ ಮಾಡಿತು. ಪ್ರಪಂಚದ ಏಕೈಕ 7 ಸ್ಟಾರ್ ಹೋಟೆಲ್ ಬುರ್ಜ್ ಅಲ್ ಅರಬ್, ಮಾನವ ನಿರ್ಮಿತ ದ್ವೀಪ ಪಾಮ್ ಜುಮೇರಾ, ಇವೆಲ್ಲವೂ ಈ ಕುಟುಂಬದ ಕನಸಿನ ಫಲ. ಇದರ ಹಿಂದಿನ ಉದ್ದೇಶ ದುಬೈಯನ್ನು ತೈಲದಿಂದ ಬೇರ್ಪಡಿಸಿ ಹೊಸ ಗುರುತು ನೀಡುವುದು. 1980ರ ದಶಕದಲ್ಲಿ ದುಬೈ ಒಂದು ಚಿಕ್ಕ ವ್ಯಾಪಾರಿ ಬಂದರು ಮಾತ್ರ. ಆದರೆ ಶೇಖ್ ಮೊಹಮ್ಮದ್ ನಾಯಕತ್ವದಲ್ಲಿ ಇದು ಪ್ರಪಂಚದ ಆರ್ಥಿಕ ಶಕ್ತಿ ಕೇಂದ್ರವಾಯಿತು. ಇಂದು ಪ್ರತಿ ವರ್ಷ 16 ಮಿಲಿಯನ್ಗಿಂತ ಹೆಚ್ಚು ಪ್ರವಾಸಿಗರು ಬರ್ತಾರೆ. ಪ್ರಪಂಚದ ಅತಿ ದೊಡ್ಡ ಶಾಪಿಂಗ್ ಮಾಲ್ ದುಬೈ ಮಾಲ್, ಎಡಾರಿಯಲ್ಲಿ ನಿರ್ಮಿತ ಇಂಡೋರ್ ಸ್ಕೀ ರಿಸಾರ್ಟ್ ಸ್ಕೀ ದುಬೈ, ಇವೆಲ್ಲವೂ ಈ ಕುಟುಂಬದ ವಿಷನ್ನ ಜೀವಂತ ಉದಾಹರಣೆಗಳು. ಮತ್ತು ಇದು ಕೇವಲ ಆರಂಭ ಮಾತ್ರ. 2030ರೊಳಗೆ ದುಬೈ ಪ್ರಪಂಚದ ಅತ್ಯಂತ ಸ್ಮಾರ್ಟ್ ಸಿಟಿಯಾಗಲಿದೆ. ಅದರಲ್ಲಿ AI ಮತ್ತು ಸ್ಮಾರ್ಟ್ ತಂತ್ರಜ್ಞಾನ ಪ್ರಮುಖ ಪಾತ್ರ ವಹಿಸಲಿವೆ. ಸ್ನೇಹಿತರೆ, ಈ ಕಥೆ ಕೇವಲ ಹಣದ ಕಥೆಯಲ್ಲ, ಕನಸುಗಳನ್ನು ನಿಜಗೊಳಿಸುವ ಕಥೆ. ಶೇಖ್ ಮೊಹಮ್ಮದ್, ಆತನ ಮಗ ಶೇಖ್ ಹಮ್ದಾನ್ ವಿಷನ್ ಇದ್ದರೆ ಪ್ರಪಂಚವನ್ನೇ ಬದಲಾಯಿಸಬಹುದು ಎಂಬುದನ್ನು ತೋರಿಸಿದ್ದಾರೆ. ತಮ್ಮ ಆಸಕ್ತಿಗಳನ್ನು ಬದುಕುವುದೇ ಆಗಲಿ, ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವುದೇ ಆಗಲಿ, ಯಾರಿಗಾದರೂ ಸಹಾಯ ಮಾಡುವುದೇ ಆಗಲಿ, ಈ ಕುಟುಂಬ ಎಲ್ಲ ಕ್ಷೇತ್ರದಲ್ಲೂ ಮುಂದೆ ಇದೆ. ಅದಕ್ಕಾಗಿಯೇ ಲಕ್ಷಾಂತರ ಜನ ಇವರಿಂದ ಪ್ರೇರಣೆ ಪಡಿತಾರೆ. ಸ್ನೇಹಿತರೆ, ಶೇಖ್ ಹಮ್ದಾನ್ ಕೇವಲ ರಾಜಕುಮಾರ ಮಾತ್ರವಲ್ಲ, ಬಹುಪ್ರತಿಭಾವಂತ ವ್ಯಕ್ತಿ. ಆತನ ಶಿಕ್ಷಣ ಇಂಗ್ಲೆಂಡಿನ ಪ್ರಸಿದ್ಧ ಸ್ಯಾಂಡ್ಹರ್ಸ್ಟ್ ಮಿಲಿಟರಿ ಅಕಾಡೆಮಿಯಲ್ಲಿ ನಡೆಯಿತು. ಅಲ್ಲೇ ಪ್ರಿನ್ಸ್ ವಿಲಿಯಂ, ಪ್ರಿನ್ಸ್ ಹ್ಯಾರಿ ಓದಿದ್ರು. ಆದರೆ ಆತನಿಗೆ ಅದು ಕೇವಲ ಡಿಗ್ರಿ ಅಲ್ಲ, ತನ್ನ ದೇಶ ಸೇವೆಗೆ ಸಿದ್ಧನಾಗ್ತಿದ್ದಾರೆ. ಇಂದು ಆತ ದುಬೈ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಧ್ಯಕ್ಷ,
ಅನೇಕ ಸರ್ಕಾರಿ ಯೋಜನೆಗಳನ್ನು ನಡೆಸ್ತಿದ್ದಾರೆ. ಅಷ್ಟೇ ಅಲ್ಲ, ಆತೊಬ್ಬ ಕವಿಯೂ ಹೌದು. ಪೆನ್ ಹೆಸರು ಫಜ್ಜಾ. ಅರಬ್ ಸಂಸ್ಕೃತಿ ಮತ್ತು ಪ್ರೇಮವನ್ನು ಪ್ರತಿಬಿಂಬಿಸುವ ಕವಿತೆಗಳನ್ನು ಬರೀತಾರೆ. ಈಗ ಕೆಲವು ಅಪರೂಪದ ಸಂಗತಿಗಳು, ಬಹುಶಃ ಇದುವರೆಗೆ ಕೇಳಿರ್ದಿರಬಹುದು. ಶೇಖ್ ಮೊಹಮ್ಮದ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸಾದಾ ಸೀದಾ ಕುಟುಂಬ ಸಮಾವೇಶಗಳು, ಮುಖ್ಯ ಮೀಟಿಂಗ್ಗಳ ಫೋಟೋಗಳನ್ನು ಹಂಚಿಕೊಳ್ತಾರೆ. ಇದು ತೋರಿಸುತ್ತೆ ಆತ ಕೇವಲ ಆಡಳಿತಗಾರಮಲ್ಲ, ತಂದೆ, ನಾಯಕ, ಮನುಷ್ಯ ಕೂಡ. ಆತನ ನಾಯಕತ್ವದಲ್ಲಿ ದುಬೈ ಅನೇಕ ಜಾಗತಿಕ ದಾಖಲೆಗಳನ್ನು ಸೃಷ್ಟಿಸಿದೆ. ಉದಾಹರಣೆಗೆ, ಪ್ರಪಂಚದ ಅತಿ ದೊಡ್ಡ ಹೂವಿನ ತೋಟ ದುಬೈ ಮಿರಾಕಲ್ ಗಾರ್ಡನ್. ಅದರಲ್ಲಿ 150 ಮಿಲಿಯನ್ ಹೂಗಳಿವೆ. ಸ್ನೇಹಿತರೆ, ದುಬೈ ರಾಜಕುಟುಂಬ ನಮಗೆ ಕಲಿಸುವುದು ಹಣ ಕೇವಲ ಖರ್ಚು ಮಾಡಲು ಮಾತ್ರವಲ್ಲ, ಕನಸುಗಳನ್ನು ನಿಜಗೊಳಿಸಲು, ಇತರರ ಜೀವನವನ್ನು ಉತ್ತಮಗೊಳಿಸಲು ಕೂಡ ಎಂಬುದನ್ನು. ಈ ಕುಟುಂಬ ತನ್ನ ಐಶ್ವರ್ಯದಿಂದ ಪ್ರಪಂಚವನ್ನು ಆಶ್ಚರ್ಯಪಡಿಸುತ್ತಲೇ ತನ್ನ ವಿಷನ್ ಉತ್ಸಾಹದಿಂದ ಪ್ರೇರಣೆ ಪಡಿಸುತ್ತೆ. ಚಿನ್ನದ ಕಾರುಗಳೇ ಆಗಲಿ, ಖಾಸಗಿ ಜೆಟ್ಟುಗಳೇ ಆಗಲಿ, ದಾನಶೀಲತೆ ಆಗಲಿ, ಇವರೆಲ್ಲವನ್ನು ಭಾರಿ ಮಟ್ಟದಲ್ಲಿ ಜೀವಿಸ್ತಾರೆ. ಹಾಗಾಗಿ ಸ್ನೇಹಿತರೆ, ಈ ಮಿನುಗುವ ಜಗತ್ತಿನ ಕಥೆ ನಿಮಗೆ ಹೇಗನ್ನಿಸ್ತು? ನೀವು ಕೂಡ ಇಂತಹ ಕನಸುಗಳನ್ನು ಕಾಡ್ತೀರಾ? ಕೆಳಗೆ ಕಮೆಂಟ್ನಲ್ಲಿ ತಪ್ಪದೆ ಹೇಳಿ. ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹೀಗೆ ಮುಂದಿನ ವಿಡಿಯೋ ಮಿಸ್ ಆಗದಂತೆ ಮೊದಲು ನೀವೇ ನೋಡಬಹುದು. ಥ್ಯಾಂಕ್ ಯು.